ಹಾಯ್, ನಾನು ಕೃಷ್ಣ. ನೀವು ನೋಡ್ತೀರಾ ಕೃಷ್ಣ ಕ್ರೀನ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಸೂಪರ್ ಕೂಲ್ ಗ್ಯಾಜೆಟ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. 500 ರುಪೀಸ್ಗಿಂತ ಒಳಗಿನ ಗ್ಯಾಜೆಟ್ಸ್. ಓಕೆ, ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮತ್ತು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಫಾಲೋವನ್ನು ಮಾಡಬಹುದು. ಸೊ ಮೊದಲನೇದಾಗಿ ಲೈಟ್ಸ್ ಅಂದರೆ ಸನ್ ಲ್ಯಾಂಪ್ ನೋಡ್ತಿದ್ದೀರಾ. ಸೊ ಈ ಒಂದು ಸನ್ ಲ್ಯಾಂಪ್ನ ಅನ್ಬಾಕ್ಸ್ ಮಾಡೋಣ. ಸೊ ಸೈಡಲ್ಲಿ ಕಲರ್ಸ್ ಬಗ್ಗೆ ಕೊಟ್ಟಿದ್ದಾರೆ ಆ್ಯಂಡ್ ಅಷ್ಟೇ, ಸ್ಪೆಸಿಫಿಕೇಷನ್ಸ್ ಬೇರೆ ಏನೂ ಇಲ್ಲ. ಇದರೊಳಗೆ ನಿಮಗೆ ಲೈಟ್ ಸಿಗುತ್ತೆ ಆ್ಯಂಡ್ ಸ್ಟ್ಯಾಂಡ್ ಸಿಗುತ್ತೆ. ಸೊ ನೋಡ್ತಿದ್ದೀರಾ, ಇದುವೇ ಆ ಲೈಟ್ ಆ್ಯಂಡ್ ಸ್ಟ್ಯಾಂಡ್. ಆ್ಯಂಡ್ ಈ ಸೈಡ್ ಇನ್ನೊಂದು ಕೂಡ ಇದೆ. ಸೊ ಈ ಎರಡು ಲೈಟ್ ಆ್ಯಂಡ್ ಸ್ಟ್ಯಾಂಡ್ ಸಿಗುತ್ತೆ ನಿಮಗೆ. ಅಂದರೆ ಒಂದು ಆರ್ಡರ್ ಮಾಡಿದರೆ ಒಂದು ಸಿಗುತ್ತೆ, ಇನ್ನೊಂದು ಆರ್ಡರ್ ಮಾಡಿದರೆ ಇನ್ನೊಂದು ಸಿಗುತ್ತೆ. ಸೊ ಟೋಟಲಾಗಿ 800 ರುಪೀಸ್. ಬಟ್ ಒಂದು ಪರ್ಚೇಸ್ ಮಾಡಿದ್ರೆ ನಿಮಗೆ 399 ರುಪೀಸ್ ಸಿಗುತ್ತೆ. ಸೊ ಕಲರ್ ಕೂಡ ಚೇಂಜ್ ಮಾಡ್ಬೋದು, ಒಟ್ಟಿಗೆ ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಸೊ ರೆಡ್ ಕಲರ್, ಗ್ರೀನ್, ಬ್ಲೂ ಆ್ಯಂಡ್ ಸಿಕ್ಕಾಪಟ್ಟೆ ಬೇರೆ ಬೇರೆ ಕಲರ್ ಆಪ್ಷನ್ ಇದೆ. ಆ್ಯಂಡ್ ಇದರಲ್ಲಿ ಕೊಟ್ಟಿರೋ ಕಲರ್ ಎಲ್ಲನೂ ವರ್ಕ್ ಆಗೋಲ್ಲ, ಬಟ್ ಒಂದು ರೇಂಜಿಗೆ ವರ್ಕ್ ಆಗುತ್ತೆ. ಆ್ಯಂಡ್ ನಿಮಗೆ ಅದು ಫ್ಲ್ಯಾಶ್ ಮೋಡ್, ಸ್ಟ್ರೋಬ್ ಮೋಡ್, ಫೇಡ್ ಮೋಡ್, ಸ್ಮೂತ್ ಮೋಡ್ ಅಂತೆಲ್ಲ ಕೆಲವೊಂದು ಮೋಡ್ಸ್ ಇವೆ. ಓಕೆ, ಸೊ ಫ್ಲ್ಯಾಶ್ ಮೋಡ್ ಹಾಕಿದ್ದೀನಿ, ಈ ಸೈಡ ಸ್ಟ್ರೋಬ್ ಹಾಕಿದ್ದೀನಿ. ಸೊ ನೋಡ್ತೀರಾ, ಇದು ಫ್ಲ್ಯಾಶ್ ಆಗಿ ಕಲರ್ ಚೇಂಜ್ ಆಗ್ತಾ ಉಂಟು, ಇದು ಸ್ವಲ್ಪ ಸ್ಲೋ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಇದು ಫೇಡ್ ಮೋಡ್, ಇದು ಸ್ಮೂತ್ ಮೋಡ್. ಸೊ ಇದು ಫೇಡ್ ಆಗಿ ಕಲರ್ ಚೇಂಜ್ ಆಗ್ತಾ ಇದೆ ಆ್ಯಂಡ್ ಇದು ಸ್ಮೂತಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಸೊ ಇದು ಈ ರೀತಿ ವರ್ಕ್ ಆಗುತ್ತೆ. ಆ್ಯಂಡ್ 400 ರುಪೀಸಿಗೆ ವರ್ತ್ ಇಟ್ ಅಂತ ಕೇಳೋದಾದರೆ ಖಂಡಿತ ನಿಮಗೆ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಆಗಿರಲಿ ಅಥವಾ ಲೈಟ್ ಆಗಿರಲಿ. ಇವಾಗ ನಿಮಗೆ ಅಷ್ಟೊಂದು ಕಾಣ್ತಾ ಇರಲಿಕ್ಕಿಲ್ಲ, ಬಿಕಾಸ್ ನನ್ನ ಸ್ಟುಡಿಯೋ ಲೈಟ್ ಆನ್ ಆಗಿದೆ. ಸೊ ಅದು ಫುಲ್ ಹಾರ್ಸ್ ಲೈಟ್. ಓಕೆ, ಸೊ ಹಾಗಾಗಿ ನಿಮಗೆ ಅಷ್ಟೊಂದು ಡಾರ್ಕಾಗಿ ಕಾಣಲಿಕ್ಕಿಲ್ಲ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಲೈಟ್. ಓಕೆ, ನಿಮ್ಮ ನಾರ್ಮಲ್ ಸ್ಟುಡಿಯೋದಲ್ಲಿ ಯೂಸ್ ಮಾಡೋದಾದರೆ ಅಥವಾ ಯಾವುದಾದ್ರು ಫೋಟೋ ಅಥವಾ ವೀಡಿಯೋಗ್ರಫಿ ಯಾವುದಕ್ಕೆ ಯೂಸ್ ಮಾಡಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಓಕೆ, ಸೊ ಆವಾಗಿಂದ ನೀವೇನು ಬ್ಯಾಕ್ಗ್ರೌಂಡಲ್ಲಿ ಲೈಟ್ಸ್ ನೋಡ್ತಿದ್ದೀರಾ, ಸೊ ಇದನ್ನೇ ನೋಡ್ತಿರೋದು. ಸೊ ಬ್ಲೂ ಕಲರ್. ಸೊ ನೋಡ್ತೀರಾ, ಬ್ಯಾಕ್ಗ್ರೌಂಡ್ ಬ್ಲೂ ಕಲರ್ ಇದೆ. ಸೊ ಈ ರೀತಿ ನೀವು ಈ ಒಂದು ಲೈಟ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ 400 ರುಪೀಸಿಗೆ ಸಿಗುತ್ತೆ ಒಂದು ಲೈಟ್. ಆ್ಯಂಡ್ ಐ ಥಿಂಕ್ ನೀವು 2 ಲೈಟ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ 800 ರುಪೀಸ್ ಸಮಥಿಂಗ್ ಅರೌಂಡ್ ಬರುತ್ತೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಪರ್ಚೇಸ್ ಮಾಡ್ಬೋದು. ಅದು ಅಫಿಲಿಯೇಟ್ ಲಿಂಕ್. ಸೊ ನಿಮಗೆ ಸ್ವಲ್ಪ ಏನಾದರೂ ಹೆಲ್ಪ್ ಆಗುತ್ತೆ ಅಷ್ಟೇ. ಓಕೆ, ಸೊ ಪರ್ಚೇಸ್ ಮಾಡೋದಾದರೆ ಆ ಲಿಂಕಿಂದ. ಸೊ ಇನ್ನು ಸೆಕೆಂಡ್ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರೆ ಎಲೆಕ್ಟ್ರಾನಿಕ್ ಕಿಚನ್ ಸ್ಕೇಲ್ ಅಂದರೆ ವೈಟ್ ಚೆಕಿಂಗ್ ಮಿಷಿನ್. ಓಕೆ, ಸೊ ನಿಮಗೆ ಬಾಕ್ಸ್ ಈ ರೀತಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಒಳಗೆ ಡೈರೆಕ್ಟಾಗಿ ನಿಮಗೆ ಈ ಒಂದು ಸ್ಕೇಲ್ ಸಿಗ್ತಾ ಇದೆ, ಅಂದರೆ ವೆಯ್ಟ್ ಡಿಜಿಟಲ್ ಸ್ಕೇಲ್. ಓಕೆ, ಇದು ಸೊ ವೆಯ್ಟ್ನ ಚೆಕ್ ಮಾಡ್ಬೋದು. ಆ್ಯಂಡ್ ಇದು ನೀವು ಕಿಚನಲ್ಲಾದರೂ ಯೂಸ್ ಮಾಡಿ ಅಥವಾ ಯಾವುದೇ ಫುಡ್ ವೀಡಿಯೋಸ್ ಆಗಿರ್ಬೋದು ಅಥವಾ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಿ. 10 kg ತನಕ ನೀವು ಈ ಒಂದು ವೆಯ್ಟ್ ಸ್ಕೇಲಲ್ಲಿ ವೆಯ್ಟ್ನ ಮಾಡ್ಬೋದು. 10 kgಗಿಂತ ಜಾಸ್ತಿ ಆದರೆ ಐ ಥಿಂಕ್ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು. ಸೊ ಹಾಗೆ ಸಿಂಪಲ್ ಆಗಿದೆ, ಅಂದರೆ ನೋಡಲಿಕ್ಕೆ ಬಿಲ್ಡ್ ಕ್ವಾಲಿಟಿ ಅಂತ ಸಾಕಾಗಿದೆ. ಇದರಲ್ಲಿ AAA ಬ್ಯಾಟ್ರಿ ಹಾಕಬೇಕು. ಆ್ಯಂಡ್ ಆ ಬ್ಯಾಟ್ರಿನ ಇವರೇ ಕೊಟ್ಟಿದ್ದಾರೆ ಬಾಕ್ಸ್ ಒಳಗೇ. ಆ್ಯಂಡ್ ಆನ್ ಬಟನ್ ಇದೆ, ಆನ್ ಮಾಡಿ. ಸೊ ಇಲ್ಲೊಂದು ಪ್ರಾಡಕ್ಟ್ನ ತೊಗೊಂಡಿದ್ದೀನಿ. ಸೊ ಆನ್ ಮಾಡಿ, ಅಲ್ಲಿ 0 ಇಲ್ಲ ಅಂತ ಹೇಳಿದರೆ ಅಲ್ಲಿ TARE ಟೇರ್ ಐ ಥಿಂಕ್ ಆಪ್ಷನ್ ಇದೆ. ಕ್ಲಿಕ್ ಮಾಡಿ, ಅದರ ಮೇಲೆ ಒಂದು ವಸ್ತುನ ಇಡಿ. ಸೊ 150 ಗ್ರಾಮ್ಸ್ ಇದೆ. ಓಕೆ, ಸೊ ಈ ಒಂದು ಅಮೆಝಾನ್ ಬೇಸಿಕ್ಸ್ ಚಾಕು. ಸೊ ಬೇಕಾದರೆ ನೋಡ್ಬೋದು. ಸೊ ಈ ಒಂದು ಚಾಕು 150 ಗ್ರಾಮ್ಸ್ ಇದೆ. ಆ್ಯಂಡ್ ಅದನ್ನು ಆನ್ ಮಾಡಿ ನೀವು ಒಂದು ಸ್ಕೇಲ್ ಮಾಡ್ಬೋದು. ಆ್ಯಂಡ್ ಅದರಲ್ಲಿ ಮೋಡ್ ಕೂಡ ಇದೆ, ಗ್ರಾಮಲ್ಲಿ ಅಥವಾ ಕಿಲೋಸ್ ಐ ಥಿಂಕ್ OSZ ಅಂತ ಕೊಟ್ಟಿದ್ದಾರೆ, ಐ ಥಿಂಕ್ ಇರಬಹುದು. ಸೊ ಮೋಡ್ ಕೂಡ ಚೇಂಜ್ ಮಾಡ್ಬೋದು. ಆ್ಯಂಡ್ ಈ ರೀತಿ ಒಂದು ಆಪ್ಷನ್ ಇದೆ. ಓಕೆ, ಸೊ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಆ್ಯಂಡ್ ವೆಯ್ಟ್ ಹೇಳುವಂಥ ಆಗಿರ್ಬೋದು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಅಕ್ಯುರೇಟ್ ಆಗಿದೆ. ಆ್ಯಂಡ್ ಆಟೋ ಪವರ್ ಆಫ್ ಕೂಡ ಇದೆ, ಆಟೋ 0 ರೀಸೆಟ್ಟಿಂಗ್ ಮೋಡ್ ಕೂಡ ಇದೆ. ಸೊ ಐ ಥಿಂಕ್ ಈ ಒಂದು ಪ್ರೈಸ್ ಐ ಥಿಂಕ್ 250 ರುಪೀಸ್ ಅಥವಾ 300 ರುಪೀಸ್ನ ಒಳಗೆ ನಿಮಗೆ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಪ್ರೈಸ್ ರೇಂಜಿಗಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡ್ತು. ಓಕೆ, ಸೊ ಇದು ಸೆಕೆಂಡ್ ಪ್ರಾಡಕ್ಟ್. ಸೊ ಇನ್ನು ಥರ್ಡ್ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರೆ ಮಿನಿ ಟ್ರೈಪಾಡ್. ಓಕೆ, ಸೊ ಪೋರ್ಟೇಬಲ್ ಮಿನಿ ಟ್ರೈಪಾಡ್ ವಿತ್ 3 ಲೆಗ್ ಬೇಸ್. ಸೊ ಇದು ನೀವು ವ್ಲಾಗರ್ ಆಗಿದೆ ಅಥವಾ ಹೊರಗಡೆ ಹೋಗುವ ವೀಡಿಯೋಸ್ ಮಾಡ್ತಾ ಏನಾದರೂ ಮಾಡ್ತಿದ್ರೆ ಈ ಒಂದು ಟ್ರೈಪಾಡ್ ನಿಮಗೆ ಹೆಲ್ಪ್ ಆಗ್ಬೋದು. ಇದು ಫೋನ್ಗೆ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಅಥವಾ ಕ್ಯಾಮ್ರಾಕ್ಕೆ ಕೂಡ. ಸೊ 1 kg ಮ್ಯಾಕ್ಸಿಮಮ್ ಲೋಡ್ ಇದೆ. ಆ್ಯಂಡ್ 200 mm ಆಪರೇಟಿಂಗ್ ಹೈಟ್. ಆ್ಯಂಡ್ ಮಿನಿಮಮ್ ಆಪರೇಟಿಂಗ್ ಹೈಟ್ 130, ಫೋಲ್ಡೆಡ್ ಹೈಟ್ 8 inch, ವೆಯ್ಟ್ 141 ಗ್ರಾಮ್ಸ್. ಸೊ ಈ ರೀತಿಯೆಲ್ಲ ಆಪ್ಷನ್ ಇದೆ. ಸೊ ಸ್ಪೆಸಿಫಿಕೇಷನ್ಸ್ ಇದೆ ಸೈಡಿಗೆ ಇಟ್ಟರೆ.
ನಿಮಗೆ ಒಂದು ಟ್ರೈಪಾಡ್ ಅಂದರೆ ಇಷ್ಟು ಸಿಗುತ್ತೆ. ಓಕೆ, ಇದರೊಟ್ಟಿಗೆ ನಿಮಗೆ ಒಂದು ಮೊಬೈಲ್ ಹೋಲ್ಡರ್ ಕೂಡ ಸಿಗುತ್ತೆ. ಸೊ ನಾರ್ಮಲ್ ಹೋಲ್ಡರ್, ಓಕೆ, ಈ ಥರ. ಸೊ ಈ ಥರದೊಂದು ನಾರ್ಮಲ್ ಹೋಲ್ಡರ್ ಸಿಗುತ್ತೆ. ಸೊ ಈ ಥರ ನೀವು ಹಾಕ್ಕೊಳ್ಬೋದು. ಆ್ಯಕ್ಚುಲಿ ಇದು ನನ್ನೊಟ್ಟಿಗೆ ಇರೋದು ಬೇರೆ ಒಂದು ಹೋಲ್ಡರ್, ಸ್ವಲ್ಪ ಕಾಸ್ಟ್ಲಿ, ಇದು 300-400 ರುಪೀಸ್ ಆಗುತ್ತೆ. ಸೊ ಇದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಈ ಒಂದು ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ಸೊ ಅದನ್ನು ಈ ರೀತಿ ಒಂದು ಹಾಕಿ ತೋರಿಸ್ತೀನಿ ಇವಾಗ. ಸೊ ನಿಮಗೆ ಈ ರೀತಿ ಕಾಣುತ್ತೆ. ನೀವು ಇದರಲ್ಲಿ ಫೋನ್ನ ಹಾಕ್ಕೊಳ್ಬೋದು. ಸೊ ನನ್ನ ಒಂದು ರೆಡ್ಮಿ ನೋಟ್ 10 Pro Max, ಅಂದರೆ ಯಾವ ಫೋನ್ ಕೂಡ ಹಾಕ್ಕೊಳ್ಬೋದು. ನಾನೊಂದು ಹೈಟ್ ಒಂದು ನಿಮಗೆ ಹೈಟ್ ಅಥವಾ ವಿಡ್ತ್ ನಿಮಗೆ ಗೊತ್ತಾಗಲಿಕ್ಕೋಸ್ಕರ ಈ ಒಂದು ಫೋನ್ ಹೇಳಿದ್ದು. ಸೊ ನಿಮಗೆ ಈ ರೀತಿ ಕಾಣುತ್ತೆ. ಸೊ ಇದನ್ನು ಇಟ್ಕೊಂಡು ವ್ಲಾಗ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಓಕೆ, ಸೊ ಆ್ಯಕ್ಚುಲಿ ಪ್ರೈಸ್ ರೇಂಜಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ನೀವು ಅದನ್ನು ಲೂಸ್ ಕೂಡ ಮಾಡ್ಬೋದು. ಸೊ ನೋಡ್ತೀರಾ, ಈ ರೀತಿ ಮಾಡ್ಬೋದು. ಸೊ ಟ್ರೈಪಾಡ್ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಈ ರೀತಿ ಇಟ್ಟು ಅಥವಾ ತೊಗೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲೊಂದು ಕಂಟ್ರೋಲರ್ ಕೂಡ, ಅಂದರೆ ಆಚೆ ಸೆಟ್ ಮಾಡಲಿಕ್ಕೆ ಒಂದು ಕಂಟ್ರೋಲರ್ ಕೊಟ್ಟಿದ್ದಾರೆ. ಆ್ಯಂಡ್ ಅದರ ಮೇಲೆ ಬೇಕಾದರೆ ನೀವು ಒಂದು ಮೈಕ್ ಇದ್ದರೆ ಮೈಕ್ ಹಾಕ್ಕೊಳ್ಬೋದು. ಸೊ ಪ್ರಾಪರ್ ವ್ಲಾಗಿಂಗ್ ಸೆಟಪ್ ಕೂಡ ಮಾಡ್ಕೊಳ್ಬೋದು. ಓಕೆ, ಸೊ ಈ ಒಂದು ನೋಡ್ತಿದ್ದೀರಾ ಮೈಕ್. ಸೊ ಈ ರೀತಿ ಒಂದು ಪ್ರಾಪರ್ ವ್ಲಾಗಿಂಗ್ ಸೆಟಪ್ ಮಾಡ್ಬೋದು ಫೋನಲ್ಲೇ ಸಿಕ್ಕಾಪಟ್ಟೆ ಈಸಿಯಾಗಿ. ಅಥವಾ ಇದರ ಬದಲು ನೀವು ನಿಮ್ಮ ಕ್ಯಾಮರಾ ಕೂಡ ಹಾಕ್ಕೊಳ್ಬೋದು. ಐ ಥಿಂಕ್ ಈ ಒಂದು ಪ್ರಾಡಕ್ಟ್ ನಿಮಗೆ 500 ರುಪೀಸ್ನ ಒಳಗೆ ಸಿಗುತ್ತೆ. ಒಂದು ಟ್ರೈಪಾಡ್ ಆ್ಯಂಡ್ ಮೊಬೈಲ್ ಹೋಲ್ಡರ್, ಚಿಕ್ಕ ಮೊಬೈಲ್ ಹೋಲ್ಡರ್ ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದರೊಟ್ಟಿಗೆ. ಆ್ಯಂಡ್ ನಾನು ಪರ್ಚೇಸ್ ಮಾಡಿದ್ದು ಎಕ್ಸ್ಟ್ರಾ, ಆ್ಯಂಡ್ ಐ ಥಿಂಕ್ 300-400 ರುಪೀಸ್ ಆಗುತ್ತೆ. ಸೊ ಅದಕ್ಕಾದರೆ ಮೈಕ್ ಕೂಡ ಮೇಲೆ ಹಾಕಲಿಕ್ಕಾಗುತ್ತೆ. ಸೊ ಇದು ಪ್ರಾಪರ್ ವ್ಲಾಗಿಂಗ್ ಸೆಟಪ್. ಓಕೆ, ಸೊ ಈ ರೀತಿ. ಆ್ಯಂಡ್ ಸಿಕ್ಕಾಪಟ್ಟೆ ಕ್ವಾಲಿಟಿ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಐ ಥಿಂಕ್ 1.5 ಇಯರ್ ಮೇಲೆ ಆಗಿದೆ ಯೂಸ್ ಮಾಡ್ತೀನಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದಿಷ್ಟು ಒಂದು ಪ್ರಾಡಕ್ಟ್ಸ್. ಆ್ಯಂಡ್ ಫೋರ್ತ್ ಪ್ರಾಡಕ್ಟ್ ಬಗ್ಗೆ ಮಾತ್ರ ಹೋದರೆ, ಸೊ ಈ ಒಂದು ಆಡಿಯೋ ಜಾಕ್. ಓಕೆ, ಅಂದರೆ ಒಂದು ಆಡಿಯೋ ಆಕ್ಸ್ ಪೋರ್ಟಿಂದ ನೀವು ಮೈಕ್ ಆ್ಯಂಡ್ ಆಡಿಯೋ, ಅಂದರೆ ಈ ಹೆಡ್ಫೋನ್ಗೆ ನೀವು ಸಪ್ರೇಟಾಗಿ ಕೇಳಬೇಕು ಅಂತ ಹೇಳಿದ್ರೆ ಈ ಒಂದು ಆಕ್ಸ್ ಕನ್ವರ್ಟ್ನ ಯೂಸ್ ಮಾಡ್ಬೋದು. ಅಥವಾ ಇದು ಸ್ಪ್ಲಿಟ್ಟರ್. ಓಕೆ, ಅಂದರೆ ಒಂದು ಆಕ್ಸಿಂದ ನೀವು ಮೈಕ್ನ ಬೇರೆ ಅಥವಾ ಮೈಕ್ ಒಂದು ಬೇರೆ ಆ್ಯಂಡ್ ಹೆಡ್ಫೋನ್ ಒಂದು ಬೇರೆ ಕನ್ವರ್ಟ್ ಮಾಡ್ಕೊಳ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಆಪ್ಷನ್ ಇದೆ, ಅಂದರೆ ಈ ಒಂದು ಇದರಲ್ಲಿ ಆಗಲ್ಲ, ಇದು ಸ್ಪ್ಲಿಟರ್. ಇನ್ನೊಂದು ಆಪ್ಷನ್ ಇದೆ. ಸೊ ಅದರಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ ಒಂದು ಆಕ್ಸಿಂದ ನೀವು 2 ಇಯರ್ಫೋನ್ನ ಕನೆಕ್ಟ್ ಮಾಡ್ಬೋದು. ಸೊ ಆ ರೀತಿಯ ಆಪ್ಷನ್ ಕೂಡ ಇದೆ. ಸೊ ಅದಕ್ಕಾದರೆ ಬೇರೆಯೇ ಆಗುತ್ತೆ. ಸೊ ಅದೇ ಎಲ್ಲ ಒಂದು ಪ್ರಾಡಕ್ಟ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡಬಹುದು. ಓಕೆ, ಸೊ ಇದು 4th ಪ್ರಾಡಕ್ಟ್. ಆ್ಯಂಡ್ 5th ಪ್ರಾಡಕ್ಟ್ ಬಗ್ಗೆ ಮಾತ್ರ ಹೋದರೆ ಒಂದು ಬ್ಲೂಟೂತ್. ಓಕೆ, ಸೊ ಈ ಒಂದು ಬ್ಲೂಟೂತ್ನ ಏನು ಯೂಸ್ ಅಂತ ಹೇಳಿದರೆ, ನಿಮ್ಮ ಕಾರಲ್ಲಿ ಅಥವಾ ನಿಮ್ಮ ಹಳೆ ಸ್ಪೀಕರಲ್ಲಿ ಬ್ಲೂಟೂತ್ ಆಪ್ಷನ್ ಇಲ್ಲ ಅಂತ ಹೇಳಿದರೆ, ಸೊ ಈ ಒಂದು ಬ್ಲೂಟೂತ್ ನೋಡ್ತೀರಾ. ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. 200 ರುಪೀಸ್ ಏನು ಒಳಗಿದೆ. ಓಕೆ, ಸೊ ಇದನ್ನು ಪರ್ಚೇಸ್ ಮಾಡಿದರೆ ಏನು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನೀವು ನಿಮ್ಮ ಒಂದು ಹಳೆ ನಾನ್ ಬ್ಲೂಟೂತ್ ಸ್ಪೀಕರನ್ನು ಕೂಡ ಬ್ಲೂಟೂತ್ ಸ್ಪೀಕರಾಗಿ ಕನ್ವರ್ಟ್ ಮಾಡ್ಬೋದು. ಸೊ ಈ ಒಂದು ಆಕ್ಸ್ ಅಲ್ಲ, ಈ ಒಂದು ಚಾರ್ಜರ್ USB ಪಿನ್ನನ್ನು ನಿಮ್ಮ ಚಾರ್ಜರ್ ಅಥವಾ ಯಾವುದೋ ಒಂದು ಪ್ಲೇಸ್ಗೆ, ಚಾರ್ಜರ್ಗೆ ಅಥವಾ ಯಾವುದೇ ಒಂದು ಬ್ಲೂಟೂತ್ ಅಥವಾ USB ಪೋರ್ಟಿಗೆ, ನಿಮ್ಮ ಸ್ಪೀಕರಲ್ಲಿ USB ಪೋರ್ಟ್ ಇದೆ ಅಂತ ಹೇಳಿದ್ರೆ USB ಪೋರ್ಟಿಗೆ ಹಾಕಿ. ಆ್ಯಂಡ್ ಬ್ಯಾಕ್ ಸೈಡ್ ನಿಮಗೆ ಆಕ್ಸ್ ಇದೆ, ಆಕ್ಸ್ ಕನೆಕ್ಟ್ ಮಾಡಿ ನಿಮ್ಮ ಒಂದು ಸ್ಪೀಕರ್ಗೆ ಆಕ್ಸ್ ಇನ್ಪುಟ್ ಕೊಡಿ. ಓಕೆ, ಸೊ ಈ ಒಂದು ಬ್ಲೂಟೂತ್ನ ನೀವು ಫೋನಿಗೆ ಕನೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ನಾನ್ ಬ್ಲೂಟೂತ್ ಸ್ಪೀಕರ್ ಕೂಡ ಬ್ಲೂಟೂತ್ ಆಗುತ್ತೆ. ನಾನ್ ಬ್ಲೂಟೂತ್ ಸ್ಟೀರಿಯೋ ಸ್ಪೀಕರ್ ಇನ್ ಕಾರ್, ಸೊ ಅದು ಕೂಡ ಬ್ಲೂಟೂತ್ ಕನೆಕ್ಷನ್ ಸಿಗುತ್ತೆ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ರೇಜಿ ಒಂದು ಗ್ಯಾಜೆಟ್ಸ್ಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ವಿಡಿಯೋಗಳಿಗಾಗಿ ನಮ್ಮ ಕೃಷ್ಣ ಕ್ರಿಯೇಷನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.